ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಯಮುನಾ ಅಂತೇಳಿ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಎಲ್ಲ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಫ್ರೆಂಡ್ಸ್ ನೋಡಿ, ಇವರ ಹೆಸರು ಯಮುನಾ ಅಂತೇಳಿ, ವಯ 35 ವರ್ಷ, ಊರು ಬೆಂಗಳೂರು. ಕೆಲಸ ಸ್ವಂತ ಫ್ಯಾಕ್ಟ್ರಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವೈವಾಹಿಕತೆ ಗಂಡ ಡೈವರ್ಸ್ ಕೊಟ್ಟಿದ್ದಾನೆ. ಸಮಸ್ಯೆ ಏನಪ್ಪಾ ಅಂದ್ರೆ ಫ್ಯಾಕ್ಟ್ರಿ ಕೆಲಸಕ್ಕೆ ಒಬ್ಬ ನಿಯತ್ತಾಗಿರೋ ಮ್ಯಾನೇಜರ್ ಕೂಡ ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬಯಕೆ ನೋಡಿಕೋದ್ರೆ ಕೆಲಸಕ್ಕೆ ಬರೋ ಮ್ಯಾನೇಜರ್ಗೆ ನನ್ನ ಬೆಡ್ರೂಮ್ಗೆ ಕರೆಸಿಕೊಂಡು ಮಜಾ ಮಾಡೋ ಒಂದು ಆಸೆ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾಸ್ಟ್ 24 ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2018ರ ಒಂದು ಮಾಡೆಲ್ ಮಾರುತಿ ಒಂದು ಡಿಸೈರ್ ಅಂತೇಳಿ LXi ಅಂತೇಳಿ ಅದರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ ಶೆಲ್ಲರ್ನ ಒಂದು ಫೈನಲ್ ಪ್ರೈಸ್ ರಿವ್ಯೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಫ್ರೆಂಡ್ಸ್ ನೋಡಿ, ಈ ಒಂದು ಕೆಲಸಕ್ಕೆ ಆಲ್ಮೋಸ್ಟ್ ಗಂಡು ಮಕ್ಕಳೇ ಹಾಕಬೇಕು ಅಂತೇಳಿ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ನೋಡಿ, ಫ್ಯಾಕ್ಟ್ರಿ ಕೆಲಸ ಅಂದರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ. ಅಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಬೇರೆ ಹುಡುಗರು ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿ ಸುಮಾರು 20 ಜನ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರನ್ನ ಮ್ಯಾನೇಜ್ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಸೊ ಯಾಕಂದ್ರೆ ಪ್ರಿವಿಯಸ್ ನನ್ನ ಹಸ್ಬೆಂಡ್ ಕೂಡ ಇದ್ರು, ಸೊ ಅವ್ರು ಮ್ಯಾನೇಜ್ ಮಾಡ್ತಿದ್ರು. ಇವಾಗ ನನಗೆ ಮ್ಯಾನೇಜ್ ಕೂಡ ಮಾಡೋಕ್ಕೆ ಆಗ್ತಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಒಟ್ಟು ನಾನು ಹೋಗ್ತಾ ಇದ್ದೇನೆ. ಹಾಗೆ ಅವರ ಜೊತೆ ಆಲ್ಮೋಸ್ಟ್ ನಾನು ಸುಖಕ್ಕೆ ಬಿದ್ದರೆ ಮತ್ತೆ ಅಲ್ಲಿ ಕೆಲಸ ಕೂಡ ಆಗಲ್ಲ. ಮತ್ತೆ ಸಪ್ರೇಟ್ ಮ್ಯಾನೇಜರ್ ಕೂಡ ಕೆಲಸಕ್ಕೆ ತೆಗೆದುಕೊಂಡು ಚೆನ್ನಾಗಿ ಮಜಾ ಮಾಡೋಣ ಅಂತೇಳಿ ಆಲ್ಮೋಸ್ಟ್ ಕೆಲಸಕ್ಕೆ ತಗೊಂತಾ ಇದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇದೇ ಒಂದು ವರ್ಕಲ್ಲಿ ಆಲ್ಮೋಸ್ಟ್ ಯಾರನ್ನಾದ್ರೂ ನೋಡ್ಕೋಬೋದಿತ್ತು. ಬಟ್ ಅವ್ರನ್ನೇನಾದ್ರೂ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಇವರ ಒಂದು ವರ್ಕ್ ಪ್ರೊಸೆಸ್ ಕೂಡ ಎಲ್ಲ ಸ್ಟಾಪ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರೈವೇಟ್ ಆಗಿ ಒಬ್ಬ ಮ್ಯಾನೇಜರ್ನ ಕೂಡ ತಗೋಬೇಕು ಅಂತೇಳಿ ಈ ಒಂದು ಮಾಹಿತಿಲು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ ಜೊತೆಗೆ ಸಂಬಳ ಕೂಡ ಕೊಡ್ತೇನೆ, ಯೋಚನೆ ಏನು ಕೂಡ ಬೇಡ ಅಂತೇಳಿ ಈ ಒಂದು ಮಾಹಿತಿಲು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಥರ ಗಂಡಿಗೆ ಆಲ್ಮೋಸ್ಟ್ ಮೊದಲು ಆದ್ಯತೆ ಕೊಡ್ತೇನೆ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ವ್ಯಕ್ತಿ ಕನಿಷ್ಠ PUC ಓದಿರಬೇಕು. ಜೊತೆಗೆ ಹಿಂದಿ ಒಂದು ಕಮ್ಯುನಿಕೇಶನ್ ಕೂಡ ಮಾಡೋಕ್ಕೆ ಬರಬೇಕು. ಯಾಕಂದರೆ ಎಲ್ಲ ಪರ್ಸನ್ಸ್ ಆಲ್ಮೋಸ್ಟ್ ವರ್ಕಿಂಗ್ ಮಾಡೋರು ಎಲ್ಲ ಹಿಂದಿಯವರು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಗಂಡ ಬಿಟ್ಟಿದ್ದಾನೆ, ಮಕ್ಕಳು ಆಗಿಲ್ಲ. ನನ್ನ ಬ್ಯೂಟಿ ಮತ್ತು ಸ್ಟ್ರಕ್ಚರ್ನ ನೋಡಿ ಆದರೆ ಹೇಳಿ, ನಾನೇ ನಮ್ಮ ಒಂದು ಮನೆ ಮೇಲೆ ಒಂದು ರೂಮ್ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಕೆಲಸ ಮುಗಿದ ತಕ್ಷಣ ನನಗೆ ಒಂದು ರಿಪೋರ್ಟ್ ಕೂಡ ಮಾಡಬೇಕು. ಜೊತೆಗೆ ಊಟಕ್ಕೆ ಇದು ನಂತರ ರೂಮಿಗೆ ಹೋಗಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ನಿಮ್ಮ ಒಂದು ಕೆಲಸ ಕೂಡ ಆಗಿರುತ್ತೆ. ಹೀಗೆಲ್ಲ ಮಾಡಿ ಒಂದು ಮಗು ಏನಾದರೂ ಕೊಟ್ಟರೆ ಖುಷಿಯಾಗಿ ಒಂದು 2 ಲಕ್ಷ ತನಕ ನಿಮಗೆ ಸರ್ಪ್ರೈಸ್ ಒಂದು ಬಹುಮಾನ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಗಂಡಿನ ಒಂದು ಕ್ವಾಲಿಟೀಸ್ ಕೂಡ ನಿಮಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಕಾರ್ನ ಒಂದು ಪ್ರೈಸ್ ನಿಮಗೆ 2,40,000 ತನಕ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಾರ್ ರಿವ್ಯೂ ಏನಪ್ಪ ಅಂದರೆ ಜೂನ್ 2018ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಫ್ಯೂಲ್ ಟೈಪ್ ಪೆಟ್ರೋಲ್ ಆಗಿರುತ್ತೆ. ಪವರ್ ಡ್ರೈವನ್ ಆಗಿರುತ್ತೆ. 87,193 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯಲ್. ಮತ್ತು ಇಂಜಿನ್ ಕ್ಯಾಪಬಿಲಿಟಿ 1197 cc ಅಂತ ಹೇಳ್ಕೊಂಡಿದ್ದಾರೆ. ಓನರ್ಶಿಪ್ ಸೆಕೆಂಡ್ ಒಂದು ಓನರ್ ಆಗಿರ್ತಾರೆ. ಮೇಕ್ ಇಯರ್ ಬಂದುಬಿಟ್ಟು ಮಾರ್ಚ್ 2018. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫೀಚರ್ಸ್ ಏನಪ್ಪ ಅಂದರೆ ಏರ್ ಬ್ಯಾಗ್ಸ್ ಇದೆ, ಮತ್ತು ABS ಕೂಡ ಇದೆ, ಮತ್ತು ಏರ್ ಕಂಡೀಷನ್ ಕೂಡ ಇದೆ, ಮತ್ತು EBD ಕೂಡ ಅಂದರೆ ಎಲೆಕ್ಟ್ರಾನಿಕ್ ಬ್ರೇಕ್ ಒಂದು 4 ಡಿಸ್ಟ್ರಿಬ್ಯೂಷನ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಚೈಲ್ಡ್ ಸೀಟ್ ಒಂದು ಆಂಕರ್ ಪಾಯಿಂಟ್ಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.